ನಾನು ಸಕ್ರಿ ತಿನ್ನೋದ ಬಿಟ್ಟು ಭಾಳ ದಿವಸ ಆಗೈತಿ. ಸ್ವೀಟ್ ಐಟಮ್ಸ್ ತಿನ್ನಂಗಿಲ್ಲ. ಅಂದ್ರೂ ನಂಗೆ ಶುಗರ್ ಹೆಂಗ್ ಬಂತ? ನಾವಂತ್ರು ಚಾ ಕುಡಿದ್ ಬಿಟ್ಟು ಭಾಳ ದಿವಸ ಆಗೈತಿ. ನಾವು ಸ್ವೀಟ ತಿನ್ನಂಗಿಲ್ಲ. ಅಂದ್ರೂ ನಂಗೆ ಶುಗರ್ ಅದು ಕಂಟ್ರೋಲ್ ಒಳಗೆ ಬರವಲ್ತ ಅನ್ನೋರಿಗೆ ಇದು ವಿಡಿಯೋ ಎಂಡ್ ತನ ನೋಡ್ರಿ. ಹಾಯ್ ಗೈಸ್, ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್. ನಾನು ಅನ್ಕೊಂತೀನಿ ನಂಗೆ ಎಷ್ಟು ನಾಲೆಜ್ ಗೊತ್ತೈತಿ ನಾ ಶೇರ್ ಮಾಡ್ತೀನಿ. ನಿಮಗೇನು ಎಕ್ಸ್ಟ್ರಾ ಗೊತ್ತೈತಿ ಕಾಮೆಂಟ್ ಮಾಡ್ರಿ. ಎಸ್, ಶುಗರ್ ಬರೀ ಸಕ್ಕರೆ ತಿನ್ನೋದಂತ್ರ ಬರಲ್ಲ, ಅದು ಮಾತ್ರ 100% ಸುಳ್ಳು. ನಾವು ಡೈಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟು ನಮ್ಮ ಫುಡ್ ಒಳಗೆ ಇನ್ವಾಲ್ವ್ ಮಾಡ್ಕೋತೀವಿ, ಎಷ್ಟು ಕಾರ್ಬೋಹೈಡ್ರೇಟ್ ಕನ್ಸ್ಯೂಮ್ ಮಾಡ್ತೀವಿ, ಅದ್ರ ಮ್ಯಾಗ ಶುಗರ್ ಬರ್ತೈತಿ. ಅಂದ್ರೆ ಶುಗರ್ ಹೆಚ್ಚಾಕೈತಿ ನಮ್ಮ ಬಾಡಿ ಒಳಗೆ. ನಾವು ಕಾರ್ಬೋಹೈಡ್ರೇಟ್ಸ್ ಎದ್ರೊಳಗೆ ಇರ್ತೈತಿ? ಮೇನ್ಲಿ ಇಂಡಿಯನ್ ಫುಡ್ ಕಾರ್ಬೋಹೈಡ್ರೇಟ್ ಬೇಸ್ಡ್ ಐತಿ. ಮೇನ್ಲಿ ಫುಡ್ ಒಳಗೆ ಏನೈತಿ? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಅಂತ ಇರ್ತಾವ. ಆದ್ರ ನಾವು ಆಲ್ಮೋಸ್ಟ್ ಏನೇನ್ ಊಟ ಮಾಡ್ತೀವಿ ಎಲ್ಲದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಐತಿ. ಒಂದೊಂದ್ ಫುಡ್ ಒಳಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತೈತಿ, ಒಂದೊಂದ್ರೊಳಗೆ ಕಡಿಮೆ ಇರ್ತೈತಿ. ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ ಇದ್ದಿದ್ದು ಅವಾಯ್ಡ್ ಮಾಡಿ ಕಡಿಮೆ ಕಾರ್ಬೋಹೈಡ್ರೇಟ್ ಇದ್ದಿದ್ದು ಫುಡ್ ತಿಂದ್ರೆ ನಿಮ್ ಶುಗರ್ ಕಂಟ್ರೋಲ್ ಒಳಗೆ ಬರ್ತೈತಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಮೋರ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಮೋರ್ ವಿಡಿಯೋಸ್ ಫಾಲೋ ಮೈ ಪ್ಲೀಸ್. ಥ್ಯಾಂಕ್ ಯು.